ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವರದರಾಜ್, ಡೈರೆಕ್ಟರ್ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್ ಬಳಿ, ಬ್ಯಾಂಗ್ಳೂರು ಗ್ರಾಮಾಂತರ. ಚಿತ್ರಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತೇನಪ್ಪ ಅಂದರೆ ಒಂದು ವಿಶೇಷವಾದ ಟಾಪಿಕ್ ಜೊತೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆ ಮುಂದೆ ಬರ್ತಾ ಇದ್ದೀನಿ. ಇದು ಬಹಳ ಜನಕ್ಕೆ ಇರ್ತಕ್ಕಂಥ ಕೆಲವು ಅಂದರೆ ನಾನು ಇದನ್ನ ಒಂದು ಎಜುಕೇಟಿವ್ ಮೋಟಿವ್ ಆಗಿ ತಗೊಂಡು ಮಾಡ್ತಿರ್ತಕ್ಕಂಥ ಒಂದು ವಿಡಿಯೋ ಇದು. ನೀವು ನೋಡಿ ನಿಮಗೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಇನ್ನೊಂದು 10 ಜನಕ್ಕೆ ಇದನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಸಿಗೋ ಥರ ಮಾಡಿ. ಇನ್ನೊಂದು 4-6 ಜೀವಗಳನ್ನು ಉಳಿಸಿದ ಒಂದು ಪುಣ್ಯ ಇದೆಯಲ್ಲ, ಅದು ನಿಮಗೂ ಸೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಇದು ಅಂತ ಹೇಳಿದ್ರೆ, ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸ್ನೇಕ್ ಬೈಟ್ ಅಂತ. ಅಂದರೆ ಹಾವು ಕಡಿತ. ಅಂದರೆ ಹಾವು ಕಡಿತಕ್ಕೂ ನಮ್ಮ ನರರೋಗಕ್ಕೂ ಬಹಳ ಸಂಬಂಧವಿದೆ. ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಹಾವು ಕಡಿತ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ಮೊದಲಿಗೆ ಬರೋಣ, ಹಾವು ಕಡಿತ. ಮೊದಲು ನಾವು ಇಂಡಿಯಾದಲ್ಲಿದ್ದೀವಿ, ನಮ್ಮ ದೇಶದಲ್ಲಿ. ಈ ಒಂದು ಇಂಡಿಯಾ ದೇಶ, ನಮ್ಮ ಭಾರತ ದೇಶದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸುಮಾರು 300ಕ್ಕೂ ಹೆಚ್ಚು ವಿಧವಾದ ಹಾವುಗಳಿದ್ದಾವೆ. ಆ ಒಂದು 300 ವಿಧವಾದ ಹಾವುಗಳಲ್ಲಿ 10ರಿಂದ 15 ಹಾವುಗಳು ಪಾಯ್ಸನಸ್ ಸ್ನೇಕ್ ಅಂತೀವಿ, ಅಂದರೆ ವಿಷಪೂರಿತ ಹಾವುಗಳು. ಇನ್ನು ಮಿಕ್ಕಿದವೆಲ್ಲ ಏನಿದೆ, ವಿಷ ಇರಲ್ಲ ಅದರಲ್ಲಿ, ಅಂದರೆ ನಾನ್ ಪಾಯ್ಸನಸ್ ಅಂತ ಕರಿತೀವಿ. ಸೊ ಈಗ ನಾನ್ ಪಾಯ್ಸನಸ್ಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀವಿ. ಈಗ ನಾವೆಲ್ಲ ಕೆರೆ ಹಾವು ಅಂತೀವಿ, ರ್ಯಾಟ್ ಸ್ನೇಕ್ ಅಂತೀವಿ, ಇಲ್ಲ ಒಂದು ಟೈಮ್ ನೀರಲ್ಲಿರುತ್ತೆ ನೀರು ಹಾವು ಅಂದ್ಕೊಂಡು. ಸೊ ಇವೆಲ್ಲ ವಿಷ ಇಲ್ಲದಿರ್ತಕ್ಕಂಥ ಹಾವುಗಳು ಅವೆಲ್ಲನೂ. ಸೊ ವಿಷಪೂರಿತ ಹಾವುಗಳು ನಾನು ಹೇಳಿದೆ 10ರಿಂದ 15 ಅಂತ ಹೇಳಿದ್ದೀನಲ್ಲ, ಅದರಲ್ಲಿ ಬಹಳಷ್ಟು, ಅಂದರೆ ನಾವು ಬಿಗ್ 4 ಅಂತ ಕರಿತೀವಿ. ಅಂದರೆ 4 ಹಾವುಗಳನ್ನು ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅಂದರೆ ಈ 4 ಹಾವುಗಳು ಬಹಳ ಇಂಪಾರ್ಟೆಂಟು. ಅದರಿಂದನೇ ನಮ್ಗೆ ಇವಾಗೆಲ್ಲ ಆಗ್ತಕ್ಕಂಥ ಒಂದು ಸ್ನೇಕ್ ಬೈಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಹಾವುಗಳ ಕಡಿತಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ವ್ಯಾಕ್ಸಿನ್ ಮಾಡಿರ್ತಕ್ಕಂಥದ್ದು. ಸೊ ಆ 4 ಹಾವುಗಳಿಗೆ ಸೇರಿದಾಗೆ ನಾವು ವ್ಯಾಕ್ಸಿನ್, ಪಾಲಿವೆಲೆಂಟ್ ವ್ಯಾಕ್ಸಿನ್ ಅಂತ ಕಂಡುಹಿಡಿತಕ್ಕಂಥದ್ದು ಅದೇ ಒಂದು 4 ಹಾವುಗಳಿಗೆ. ನೆಕ್ಸ್ಟ್ ಯಾವುದಪ್ಪ 4 ಹಾವುಗಳು ಅಂತ ಹೇಳಿದ್ರೆ, ಇಲ್ಲಿ ಚಿತ್ರದ ಮೂಲಕ ನಿಮಗೆ ತೋರಿಸ್ತೀನಿ. ಒಂದನೇದು ಹೀಗೆ ನೋಡಿ, ಇದನ್ನ ರಸಲ್ ಸಿ ಸ್ಕೇಲ್ ವೈಪರ್ ಅಂತೀವಿ. ಅಂದರೆ ವೈಪರ್ಗಳಲ್ಲಿ ನಮಗೆ 2 ಥರ, ಮಂಡಲ ಅಂತ ಕೇಳಿರ್ತೀರ ನೀವು, ಕೊಳಕ್ ಮಂಡಲ ಅಂತ ಕೇಳಿರ್ತೀರ. ಸೊ ಈ ವೈಪರ್ಗಳಲ್ಲಿ ನಮಗೆ 2 ವಿಧವಾಗಿದ್ದಾವೆ. ಸೊ ಇದು ಸಾ ಸ್ಕೇಲ್ಡ್ ವೈಪರ್ ಅಂತ ಕರಿತೀವಿ, ಇನ್ನೊಂದು ರಸಲ್ ವೈಪರ್ ಅಂತ ಕರಿತೀವಿ. ಸೊ ಇದೆರಡು ಹಾವುಗಳು ವೈಪರ್ ಅಂತ. ಎರಡನೇದು ಬಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇದನ್ನ ಕನ್ನಡಿ ಹಾವು ಅಂತಾರೆ, ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಇದು ಬಂದು ಎಲ್ರಿಗೂ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ನಾಗರ ಹಾವು. ಸೊ ಅದ್ರ ಕೆಳಗಡೆ ಇರ್ತಕ್ಕಂಥದ್ದನ್ನ, ಇದು ಗೊತ್ತಾ, ಕಪ್ಪು ಕಲರ್ ಇರುತ್ತೆ, ಮಧ್ಯದಲ್ಲಿ ಕಟ್ ಇರುತ್ತೆ, ವೈಟ್ ಕಲರ್ ಬ್ಯಾಂಡ್, ಅದಕ್ಕೇನಂತೀವಿ ಬ್ಯಾಂಡೆಡ್ ಅಥವಾ ಕಟಲಾವು ಅಂತೀವಿ. ಇದನ್ನ ಕಟ್ಟಲಾವು ಅಂತ ಕರಿತೀವಿ, ನಾಗರ ಹಾವು ಇದು, ಮತ್ತೆ ಇದು ವೈಪರ್ ಅಂತ ಹೇಳ್ತಕ್ಕಂಥ ಹಾವುಗಳು. ಸೊ ಇದು 4 ಬಹಳ ವಿಷಪೂರಿತ ಹಾವುಗಳು ನಮ್ಮ ಭಾರತ ದೇಶ ಮಟ್ಟಕ್ಕೆ, ಅಂದರೆ ಏಷ್ಯಾ ಖಂಡಕ್ಕೆ ಅಂತ ಹೇಳ್ಬೋದು. ಒಂದು ಈಗ ಇದನ್ನ ನಾವೊಂದು ಆಧಾರವಾಗಿ ಇಟ್ಕೊಂಡ್ರೆ, ಯಾವುದು ಈ 4 ಹಾವುಗಳನ್ನ, ಓಕೆ, ಕೆಲವೊಂದು ಹಾವುಗಳಿರ್ತವೆ ನೈಟ್ ಟೈಮ್ ಹೆಚ್ಚು ಓಡಾಡ್ತವೆ, ಕೆಲವೊಂದು ಹಾವುಗಳು ಡೇ ಟೈಮ್ ಹೆಚ್ಚು ಓಡಾಡ್ತವೆ, ಇವೆಲ್ಲ ಬರ್ತವೆ. ನಾವು ಹಾವು ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ಬೇಕಂದ್ರೆ ನಿಮಗೆ ಈಗ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಏನು ಮಾಹಿತಿ ಬೇಕೋ ಇದ್ರ ಬಗ್ಗೆ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾಮನ್ ಆಗಿ ಈಗ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಹಗಲೊತ್ತೋ ರಾತ್ರಿ ಹೊತ್ತೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾರೆ, ಏನೋ ಈ ಗುಡ್ಡ ಪ್ರದೇಶಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ, ಅಂಥ ಕಡೆ ಏನು ಮಾಡುತ್ತೆ, ಹಾವು ಕಡಿಯುತ್ತೆ. ಈಗ ಫಸ್ಟ್ ನನಗೆ ಹಾವು ಕಡಿತು, ಈಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬೇಡ, ಯಾಕಂದ್ರೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ 4 ಥರ ಹಾವುಗಳಿದೆ ಅಂತ ಹೇಳಿದೆ, ಹಾವು ಕಡಿದಿದೆ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಫಸ್ಟ್ ಕ್ವಶನ್ ನಿಮ್ಮಲ್ಲಿ ಉಟ್ಕೊಳ್ತಕ್ಕಂಥದ್ದು. ಹಾವು ಕಡಿದ ತಕ್ಷಣ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನೀವು ಭಯ ಪಟ್ಕೊಳೋದಾಗ್ಲಿ, ಗಾಬರಿ ಪಡೋದಾಗ್ಲಿ, ಅಲ್ಲಿಂದ ಓಡೋಗೋದಾಗ್ಲಿ ಮಾಡಬಾರ್ದು. ಹಾವು ದೂರ ಹೋಗಿದೆಯಾ, ಅದನ್ನ ಚೇಸ್ ಮಾಡಕ್ಕೆ ಹೋಗ್ಬೇಡಿ, ಅಲ್ಲೇ ಕೂತ್ಕೋಬೇಡಿ. ಫಸ್ಟ್ ಕೂತ್ಕೋಬೇಕು ಆಮಾಗಿ. ಎರಡನೇದು, ನೀವು ಓಡೋಗಕ್ಕೆ ಹೋಗ್ಬಾರ್ದು. ಮನುಷ್ಯ ಯಾವಾಗ ಹಾವು ಕಡ್ಕೊಂಡು ಓಡೋಗ್ತಾನಲ್ವಾ, ಅವಾಗೇನಾಗುತ್ತೆ, ನಮ್ಮ ರಕ್ತ ಸಂಚಲನ ಫಾಸ್ಟ್ ಆಗಿಬಿಡುತ್ತೆ, ಬೇಗ ನಮಗೆ ವಿಷ ಬಾಡಿಗೆ ಹೊತ್ಕೊಂಡ್ಬಿಡುತ್ತೆ. ಒಂದು, ಅಲ್ಲೇ ಕೂತ್ಕೋಬೇಕು. ಎರಡನೇದು ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ, ಸಾಧ್ಯವಾದರೆ ನಿಮ್ಮ ಹತ್ರ ಏನಾದರೂ ಒಂದು ಬಟ್ಟೆ ಆ ಥರ ಇದ್ದರೆ ನೀವು
ಟಾರ್ನಿಕೆ ಥರ ಕೈಗೆ ಈ ಥರ ಸುತ್ತಿ ಕಟ್ಟಬಾರ್ದು ಅದನ್ನು ಪೂರ್ತಿ. ಈಗ ಕೈಗೆ ಹಾವು ಕಡ್ದಿತ್ತು ಅಂದರೆ ಕೈ ಇಲ್ಲಿಂದ ಇಲ್ಲಿವರೆಗೆ ಅದನ್ನು ಇಮ್ಮೊಬಿಲೈಸೇಷನ್ ಅಂತೀವಿ. ಅಂದರೆ ಪೂರ್ತಿ ನಾವು ಅಲುಗಾಡದಿರೋ ಥರ ಅದ್ರ ಮೇಲೆ ಬಟ್ಟೆ ಸುತ್ತಬೇಕಾಗತ್ತೆ. ಅದು ಒಂದು ಡಯಾಗ್ರಾಮ್ ತೋರಿಸ್ತೀನಿ ನಿಮಗೆ. ಸೊ ಕಾಲಿಗೆ ಕಚ್ಚಿದ್ರೆ ಕಾಲಿಗೆ ಅದೇ ಥರ ಮಾಡ್ಬೇಕು ನೋಡಿ. ಇದು ಕೈಗೆ ಈ ಥರ ಮಾಡಬಾರ್ದು. ಇಲ್ಲಿ ಕಟ್ಟಿದಾರಲ್ಲ, ಇದು ರಾಂಗ್ ವೇ. ಈ ಥರ ಮಾಡೋದು ರಾಂಗ್ ವೇ. ಈ ಥರ ಬಟ್ಟೆ ಸುತ್ತಬಿಟ್ಟು ಕೈಯನ್ನ ನಾವು ಅಲ್ಗಾಡ್ದಿರೋ ರೀತಿ ನೋಡ್ಕೊಳ್ಬೇಕು. ಅದೇ ರೀತಿ ನಮಗೆ ಕಾಲಿಗೆ ಕಚ್ಚಿದ್ರೆ ಏನ್ ಮಾಡಬೇಕು? ಸೇಮ್ ನೋಡಿ, ಕಾಲಕ್ಕೆ ಕಡಿದ್ರೆ ಈ ತರ ಸುತ್ತಬಾರ್ದು. ಈ ತರ ಒಂದೇನಾದ್ರು ನಿಮಗೆ ಅಲ್ಲಿ ಸಿಕ್ಕಿದ್ರೆ, ಏನಾದ್ರು ಒಂದು ಪೇಪರು, ಕಾರ್ಡ್ಬೋರ್ಡು ಏನಾದ್ರು ಸಿಕ್ಕಿದ್ರೆ ಅದನ್ನ ಇಟ್ಟು ಸುತ್ತ ನಾವು ಕಾಲಿಗೆ ಸುತ್ತಬಿಟ್ಟು ಇಮ್ಮೊಬಿಲೈಸೇಷನ್ ಅಂದ್ರೆ ಮೂವ್ ಆಗದೆ ಇರೋ ಥರ ಅಷ್ಟೇ ನೋಡ್ಕೋಬೇಕು. ಇದಾದ ಮೇಲೆ ನೀವು ಯಾರನ್ನಾದ್ರೂ ಒಬ್ಬರನ್ನ ಹೆಲ್ಪ್ಗೋಸ್ಕರ ಕರಿಬೇಕು. ಈಗ ಎಲ್ಲರ ಕಡೆ ಫೋನ್ ನಂಬರ್ಸ್ ಇರುತ್ತೆ, ಮೊಬೈಲ್ ಫೋನ್ಸ್ ಇರುತ್ತೆ. ಇಲ್ಲ ಯಾರೋ ದೂರ ಇದ್ದರೆ ಅವ್ರನ್ನ ಕರಿಬೇಕು, ಹೋಗ್ಬೇಕು ಅವ್ರನ್ನ. ಸೊ ಅವ್ರು ಬಂದ ತಕ್ಷಣ ಅವ್ರ ವಿಷಯ ತಿಳಿಸಿ ಈ ಥರ ಹಾವು ಕಡ್ದಿದೆ ಅಂತ ನೀವು ಓಡಾಡಕ್ಕೆ ಹೋಗ್ಬೇಡಿ. ಅವಾಗ ನೆಕ್ಸ್ಟ್ ಅವ್ರು ಬಂದ ತಕ್ಷಣ ಏನು ಮಾಡಬೇಕು ಅಂದರೆ ಅಲ್ಲಿಂದ ಏನು ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ ರೀಚ್ ಆಗಬೇಕು. ಇಲ್ಲಿ ಇರ್ತಕ್ಕಂಥದ್ದು ನಮಗೆ ಇಲ್ಲಿ ಏನಾಗುತ್ತೆ, ಇದು ಹಾಗೆ ನಾನು ಅದಕ್ಕೆ ಹೇಳಿದ್ದು, ಕೆಲವೊಂದು ಪದ್ಧತಿಗಳನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಟೈಮ್ ಜಾಸ್ತಿ ಸಿಗುತ್ತೆ. ಏನಪ್ಪ ಅಂದರೆ ಹಾವು ಕಡಿದು ಕೂಡಲೇ ನಾವು ಅಲ್ಲಿ ಕಟ್ ಮಾಡಕ್ಕೆ ಹೋಗ್ಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ನಮ್ಮ ರಕ್ತನಾಳಗಳ ಜೊತೆಗೆ ಲಿಂಫ್ಯಾಟಿಕ್ಸ್ ಅಂತ ಇರುತ್ತೆ ಮೇಲೆ, ಅಲ್ಲಿಂದ ಬೇಗ ನಮಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಕಟ್ ಮಾಡಬಾರ್ದು. ಎರಡನೇದೇನು ಅಂತ ಹೇಳಿದ್ರೆ ಅದನ್ನು ಸಕ್ ಮಾಡೋದಾಗಲಿ, ನಾನು ಹೊರಗಾಗ್ತೀನಿ ಅಂತ ಹೋಗೋದಾಗ್ಲಿ ಅದನ್ನು ಮಾಡಬಾರ್ದು. ಮೂರನೇದು ನಾವು ಹೋಗ್ಬಿಟ್ಟು ಚೆನ್ನಾಗಿ ತಿಕ್ಕಿ ವಾಶ್ ಮಾಡ್ತೀನಿ ಅಂತ ಮಾಡಬಾರ್ದು. ನಾಯಿ ಕಡಿದ್ರೆ ವಾಶ್ ಮಾಡ್ತೀವಿ, ಇಲ್ಲಿ ನಮಗೆ ಅದನ್ನ ನೀರ್ಗೋಗ್ಬಿಟ್ಟು ತಿಕ್ಕಾಡ್ಕೊಂಡು ವಾಶ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನಮಗೆ ಇಮ್ಮೊಬಿಲೈಸ್ ಮಾಡೋದು ಇಂಪಾರ್ಟೆಂಟು. ಈಗೆಲ್ಲ ಇಮ್ಮೊಬಿಲೈಸ್ ಮಾಡೋದ್ರಿಂದ ನಮಗೆ ಅವಾಗ ನಮ್ಗೆ ಅಟ್ಲೀಸ್ಟ್ 1 to 2 hours ಟೈಮ್ ಸಿಗುತ್ತೆ ನಮಗೆ. ನಾವು ಇದೆಲ್ಲ ನಾನೇ ಓಡೋದೆ, ಇಲ್ಲಿ ಕಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ವಿಷ ತೆಗಿಯಕ್ಕಾಗಲ್ಲ, ಅದೇ ರಾಂಗ್ ವೇ ಅಂದಿದ್ದು. ಅದನ್ನ ಕಚ್ಚಿಬಿಟ್ಟು ತೆಗಿಯೋದಾಗ್ಲಿ ಅವೆಲ್ಲ ಮಾಡಬಾರ್ದು, ರಾಂಗ್ ವೇ. ಅದು ಕಚ್ಚಿಬಿಟ್ಟು ತೆಗಿಯಕ್ಕೆ ಹೋದ್ರೆ ಅಲ್ಲಿ ಏನಾದ್ರು ವಿಷ ಇತ್ತಪ್ಪ ಅಂದ್ರೆ ಆ ತೆಗಿತಾರಲ್ಲ ಅವ್ರಿಗೂ ಹೊರಟೋಗುತ್ತೆ, ಗಾಯ ಆಯ್ತು ಅಂದ್ರೆ. ಇಲ್ಲೂ ಅಷ್ಟೇ, ಅದು ಸ್ಪ್ರೆಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆ ವಿಷ ಬೇರೆ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಬೇಗ ಮೇಲಕ್ಕೆ ಅಂದ್ರೆ ನಮಗೆ ಬ್ರೈನ್ ಗೊತ್ತೋ ಚಾನ್ಸಸ್ ಬೇಗ ಆಗುತ್ತೆ ಪ್ರೊಸೆಸ್ ಅಂತ. ಈ ಕೈನ ಅಲುಗಾಡಿಸ್ತಾ ಇಟ್ಕೋಬೇಕು. ಒಂದು ಇದು ನಮಗೆ ಈ ಪದ್ಧತಿನ ಫಾಲೋ ಮಾಡಿದ್ರೆ 1 to 2 hours ನಮಗೆ ಟೈಮ್ ಸಿಗುತ್ತೆ. ಎರಡನೇದು ಒಂದು ವಿಷಯ ಗಮನಿಸ್ಬೇಕಾಗಿರೋದು, ಇಲ್ಲಿ ಥ್ರೋಟ್ ಅವನ ಸೈಟ್ ಇಂದ ಹಾಸ್ಪಿಟ್ಲ್ಗೆ ನಾವು ನೋಡಿರ್ತೀವಿ, ಅವರು ಇವರೆಲ್ಲ ಮಾತಾಡ್ತಿರ್ತಾರೆ, ಮತ್ತೆ ಆ ಪದ್ಧತಿಗಳನ್ನ ನಾವು ಕೇಳಿರ್ತೀವಿ. ಅಂದ್ರೆ ಅವನ್ನ ಎಬ್ಬರಿಸ್ಕೊಂಡು ಹೋಗ್ತಾ ಇರ್ತಾರೆ, ಕಣ್ ಮುಚ್ಕೋಬೇಡ ನೀನು, ಏನಾಗ್ತಿದೆ ಅನ್ಕೊಂಡು. ಏನಕ್ಕೆಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿ, ಈಗ ವಿಷಯಕ್ಕೆ ಬರ್ತೀನಿ, ನಾವಿಲ್ಲಿ 3 ಥರ ಹಾವುಗಳನ್ನ ನೋಡಿದ್ವಿ. ಒಂದು ವೈಪರ್, ಇನ್ನೊಂದು ಕಾಮನ್ ಕ್ರೇಟ್ ಅಂತ, ಇನ್ನೊಂದು ನಾಗರಹಾವು. ಇಲ್ಲಿ ನಾವು ಹಾವುಗಳ ವಿಷಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಏನಪ್ಪಾ ಅಂದ್ರೆ ನಾಗರಹಾವು ಅಂತಂದ್ರೆ ಅದನ್ನ ನ್ಯೂರೋಟಾಕ್ಸಿಕ್ ಅಂತೀವಿ. ನಾಗರಹಾವು ಏನ್ ಮಾಡುತ್ತೆ ಅಂದ್ರೆ ನ್ಯೂರೋಟಾಕ್ಸಿಕ್ ಅಂತ ಹೇಳಿದ್ರೆ ಇದು ನಮಗೆ ಮೇಯ್ನು. ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಎಷ್ಟು ಅವರ್ ಟೈಮ್ ಸಿಗುತ್ತೆ ಅಂತ, ಇದು ನಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ನಾಗರಹಾವು ಅಂತ ಕಡದಲ್ಲಿ ಅಲ್ಲಿ ನಮಗೆ ಟೈಮ್ ಸಿಗೋದು ಕಡಿಮೆ, ಅದು ನ್ಯೂರೋಟಾಕ್ಸಿಕ್ ಅಂತ ಇರುತ್ತೆ. ಅದೇನಾಗುತ್ತೆ, ಒಂದ್ಸರಿ ಬ್ರೈನ್ಗೆ ಹತ್ಬಿಡ್ತು ಅಂದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅವನಿಗೆ ಹತ್ತಿದ್ದಂಗೆ ಡಬಲ್ ವಿಷನ್ ಆಗುತ್ತೆ, ಎರಡೆರಡು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲರ್ ಆಗುತ್ತೆ, ಏನೂ ಕಾಣಿಸಲ್ಲ ಅವನಿಗೆ, ಕಣ್ಣು ತೆಗಿಯಕ್ಕಾಗಲ್ಲ, ಮುಚ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಇದಕ್ಕಿದ್ದಂಗೆ ಉಸಿರಾಟ ಮಾಡೋಕ್ಕಾಗಲ್ಲ ಅವನಿಗೆ. ಇದು ನ್ಯೂರೋಟಾಕ್ಸಿಕ್, ನರಗಳನ್ನು ಸಾಯಿಸ್ಬಿಡುತ್ತೆ, ಕೆಲಸ ಮಾಡಕ್ಕೆ ಬಿಡೋದಿಲ್ಲ. ಸೊ ಪ್ಯಾರಲಿಸ್ ಆಗ್ಬಿಡುತ್ತೆ ಅಂತ. ಓಕೆ, ಸೊ ಈ ನ್ಯೂರೋಟಾಕ್ಸಿಕ್ ಅಂತೇನಿದೆ, ವಿಷ ಹತ್ತಿತು ಮೆದುಳಿಗೆ ಅಂದರೆ ಆಗ ಇಮ್ಮಿಡಿಯೇಟ್ ಆಗಿ ಅವನು ಉಸಿರಾಟಕ್ಕಾಗದೆ ಏನು ಸಾಯೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅವನಿಗೆ. ಅದಕ್ಕೇನೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋದ ಅಂತ ಹೇಳಿದ್ರೆ, ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅವ್ರಿಗೆ ಬ್ಲರಿಂಗ್ ವಿಷನ್ ಆಗಲಿ, ಡಬಲ್ ವಿಷನ್ ಆಗಲಿ, ಅಥವಾ ಕಣ್ಣು ತೆಗಿಯೋಕ್ಕಾಗ್ತಿಲ್ಲ ಅಂತ ಆಗಲಿ ಅಂದರೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಏನು ಮಾಡ್ತೀವಿ ನಾವು, ಅಲ್ಲಿ ಆ್ಯಂಟಿ ಸ್ನೇಕ್ ಅಂದರೆ ವೇನಮ್ ಅಂತ ಇರುತ್ತೆ. ಸೊ ASV, ಆ್ಯಂಟಿ ಸ್ನೇಕ್ ವೇನಮ್ ಅಂತ ಏನಿದೆ, ಈ 4 ಹಾವುಗಳಿಗೆ ಸಂಬಂಧಪಟ್ಟಂಗೆ ಅದನ್ನು ರೆಡಿ ಮಾಡಿಟ್ಟಿರ್ತಾರೆ. 4ರಲ್ಲಿ ಯಾವುದೇ ಹಾವು ಕಚ್ಚಿದ್ರು ಅದು ಕೆಲಸಕ್ಕೆ ಬರುತ್ತೆ ಅಂತ. ಸೊ ಅದನ್ನೇನು ಮಾಡ್ತೀವಿ, ಇಮಿಡಿಯೇಟ್ ಆಗಿ ಅಡ್ಮಿನಿಸ್ಟ್ರೇಟ್ ಮಾಡಿಬಿಡ್ತೀವಿ ಹಾಸ್ಪಿಟ್ಲಲ್ಲಿ.
ಒಂದ್ಸರಿ ಅದು ಕೊಟ್ಟ ತಕ್ಷಣ ಏನು ಮಾಡುತ್ತೆ, ಅದು ಮಿಸೈಲ್ ಟು ಆ್ಯಂಟಿ ಮಿಸೈಲ್ ಅಂತ ಹೇಳಿದಲ್ವ, ಅದೇ ರೀತಿ ಏನು ಮಾಡುತ್ತೆ, ಅದು ನ್ಯೂಟ್ರಲೈಸ್ ಮಾಡುತ್ತೆ, ವಿಷಯನ ಹತ್ತಕ್ಕೆ ಬಿಡೋದಿಲ್ಲ, ಎಲ್ಲಿ ಹೋಗಿರುತ್ತೋ ಅಲ್ಲೋಗಿ ನ್ಯೂಟ್ರಲೈಸ್ ಮಾಡ್ಕೊಂಡ್ಬಿಡುತ್ತೆ ನಮಗೆ. ಸೊ ಈ ಒಂದು ಕಾರಣಕ್ಕೆ ಎರಡನೇದು, ಈಗ ಮಂಡ್ಲ ಅಂತ ಹೇಳಿದ್ವಲ್ಲ, ಕೊಳಕ್ ಮಂಡ್ಲ ಅಂತ ಕರಿತೀವಿ ಅದನ್ನು, ಇದರಲ್ಲಿ ನಮಗೆ ಟೈಮ್ ಸಿಗುತ್ತೆ, ಅಂದರೆ ಇಮಿಡಿಯೇಟಾಗಿ ಡೆತ್ ಆಗಲ್ಲ. ಯಾವುದರಲ್ಲಿ? ಕೊಳಕ್ ಮಂಡಲದಲ್ಲಿ. ಅದೇನಾಗುತ್ತೆ, ಕಡಿದಿದ್ದ ಜಾಗದಲ್ಲಿ ಇದು ಮೇಯ್ನ್ಲಿ ಇದನ್ನು ನಾವೇನಂತೀವಿ ಅಂದರೆ ಹೀಮೋಟಾಕ್ಸಿಕ್ ಅಂತೀವಿ. ಹೀಮೋಟಾಕ್ಸಿಕ್ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಗೆ ಮೊದಲು ಇಮಿಡಿಯೇಟಾಗಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ರಕ್ತ ಒಳಗಡೆ ಎಲ್ಲ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಇವರಿಗೆ ರಕ್ತ ಕ್ಲಾಟೇ ಆಗೋದಿಲ್ಲ. ಈ ಯಾವ ಕಡಿದಿರುತ್ತಲ್ಲ, ಇದು ಒಂದು ಟೆಸ್ಟು ಮಾಡ್ತೀವಿ ನಾವು, ಅವ್ರ ರಕ್ತ ತಗೊಂಡು ಒಂದು ಬಾಟ್ಲಲ್ಲಿ ಇಟ್ಟರೆ 20 ನಿಮಿಷ ಆದರೂ ಕ್ಲಾಟ್ ಆಗಲ್ಲ. ಅದು ನಾರ್ಮಲಿ ನಮಗೆಲ್ಲ ಒಂದು 3 ರಿಂದ 7 ನಿಮಿಷಕ್ಕೆ ಕ್ಲಾಟ್ ಆಗಿಬಿಡ್ಬೇಕು, ಈಚೆ ರಕ್ತ ಇಟ್ಟರೆ ಅವ್ರಿಗೆ ಆಗೋದಿಲ್ಲ, ಅಂದರೆ ಆ ಅಬ್ನಾರ್ಮಲಿಟಿ ಆಗಿಬಿಟ್ಟಿರುತ್ತೆ ಅಂತ ಅದರಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಕೈಯೆಲ್ಲ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರಕ್ತ ಸಂಚಲನ ಕಡಿಮೆ ಆಗುತ್ತೆ, ಮಾಂಸಖಂಡೆಲ್ಲ ಊತ ಬರುತ್ತೆ. ನಾವಲ್ಲೇನಾಗುತ್ತೆ ಅದನ್ನು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತೀವಿ, ಒಂದು ವಿಸಿಯಸ್ ಸೈಕಲ್ ಫಾರ್ಮ್ ಆಗಿಬಿಟ್ಟು ರಕ್ತ ಬರಲ್ಲ, ಊತ ಬರುತ್ತೆ ಕೈ, ಮತ್ತೆ ಹಂಗೆ ಇಸ್ಕಿಮಿಕ್ ಅಂತ ರಕ್ತ ಕಡಿಮೆ ಆಗಿ ಇಸ್ಕಿಮಿಕ್ ಆಗಿಬಿಟ್ಟು ಊತ ಸ್ಟಾರ್ಟ್ ಆದಲ್ಲಿ ಮಾಂಸಖಂಡ ಮತ್ತೆ ಸಾಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಒತ್ತರಿಸಿ ಹಾಕೊಂಡು ಕೊಳ್ತೋಗೋದು, ಅದಕ್ಕೇನೆ ಸೊಲಾಗಿರ್ತಕ್ಕಂಥದ್ದು. ಈ ಒಂದು ವಿಷಯ ಬಂದಾಗ ಕೆಲವು ಟೈಮ್ ನೀವು ಕೇಳಿರ್ತೀರ, ಈ ಥರ ಏನೋ ಹಾವು ಕಡ್ದಿತ್ತು, ನಾವು ಹಾಸ್ಪಿಟ್ಲಿಗೆ ಹೋದ್ವಿ, ಹಾಸ್ಪಿಟ್ಲಿಗೆ ಹೋದ್ಮೇಲೆ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಊತ ಇತ್ತು ಕೈಯಲ್ಲಿ, ಸ್ವಲ್ಪ ಊತ ಇದೆ ಅಂದ್ಬಿಟ್ಟು ಅವ್ರು ಇಷ್ಟು ಕಟ್ ಮಾಡಿದ್ರು, ಆಮೇಲೆ ಒಂದು 5-6 ದಿನ ಆದಮೇಲೆ ಪೂರ್ತಿ ಕೈಯೇ ಕೊಳ್ತೋಗ್ಬಿಡ್ತು, ಆ ಕಟ್ ಮಾಡಿಲ್ಲ ಅಂದಿದ್ರೆ ನಮ್ಗೆ ಉಳ್ಕೊಂತಿತ್ತೇನೋ ಕೈ ಅಂತ ಹೇಳ್ತಾರೆ. ಇದು ಕಾಮನ್ ಆಗಿ ಜನರು ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೇನಪ್ಪ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆ ಕೈ ಅವತ್ತೇನು ಕಟ್ ಮಾಡಿರ್ತಾರೆ ಅವರಲ್ವಾ, ಅದರಿಂದ ಅವ್ರ ಜೀವ ಉಳಿದಿರ್ತಕ್ಕಂಥದ್ದು. ಏನಕ್ಕಂದರೆ ಆ ಟಾಕ್ಸಿನ್ಸ್ ಆದರೂ ರಿಲೀಸ್ ಆಗಿದೆ ಇಮಿಡಿಯೇಟಾಗಿ, ಆ ಟಾಕ್ಸಿನ್ಸ್ ರಿಲೀಸ್ ಆಗಿಲ್ಲ ಅಂದಿದ್ರೆ ಅದಿನ್ನೂ ಹಾಗೆ ಬೆಳ್ಕೊಂಡು ಹೋಗ್ಬಿಟ್ಟು ಇಡೀ ಕೈಯೇ ತೆಗಿಬೇಕಾಗಿತ್ತು ಅವ್ರಿಗೆ, ಅದು ಅಲ್ಲಿಗೆ ಉಳ್ಕೊಂಡಿದೆ ಅಲ್ಲಿ. ಇದಾಗ್ತಕ್ಕಂಥದ್ದು ಈ ಮಂಡ್ಲ, ಕೊಳಕ್ ಮಂಡ್ಲ ಅಂತ ಕಡಿಯೋದ್ರಿಂದ ಬರ್ತಕ್ಕಂಥದ್ದು. ಇದ್ರ ಜೊತೆಗೆ ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಂದರೆ, ಈ ಮಸಲ್ ಎಲ್ಲ ಡ್ಯಾಮೇಜ್ ಎಲ್ಲ ಆಗೋದ್ರಿಂದ ಅದು ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ, ರೀನಲ್ ಫೇಲ್ಯೂರ್ ಅಂತ ಆಗ್ಬಿಡುತ್ತೆ, ಕಿಡ್ನಿಗೂ ತೊಂದರೆ ಕೊಡುತ್ತೆ. ಅದು ಇವತ್ತಾಗಲ್ಲ, ಅದು ನಾಳೆ ನಾಳಿದ್ದು ಆ ಥರ 1 ದಿನ 2 ದಿನ 3 ದಿನ ಆದಮೇಲೆ ಸ್ಲೋಗೆ ಕಿಡ್ನಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಈ ಕೊಳಕ್ ಮಂಡಲದಲ್ಲಿ. ಆದರೆ ನಾಗರಾವದಲ್ಲಿ ಆಗಲ್ಲ, ಅದು ಡೈರೆಕ್ಟಾಗಿ ಮೆದುಳಿಗೆ ಹೋಗುತ್ತೆ, ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ, ಮನುಷ್ಯ ಸತ್ತೋಗ್ಬಿಡ್ತಾನೆ. ಸೊ ಆ ಟೈಮಲ್ಲಿ ಟೈಮಲ್ಲಿ ಹೋದರೆ ಅವಾಗ ಏನು ಮಾಡ್ಕೋತಾರೆ, ಆ ಟೈಮಲ್ಲಿ ವಿಷ ಹತ್ತಿದ್ರೂ ಪರವಾಗಿಲ್ಲ, ಇದರಲ್ಲಿ ಆವಿನ ವಿಷಯದಲ್ಲಿ ಟೈಮಲ್ಲಿ ಹೋದರೆ ಅವ್ರಿಗೆ ವೆಂಟಿಲೇಟರ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಅವಾಗೊಂದು 10 to 15 ಡೇಸ್ ಇರಬೇಕಾಗುತ್ತೆ ವೆಂಟಿಲೇಟರ್ ಮೇಲೆ ಅಂತವ್ರು. ವಿಷ ಹತ್ತು ಬಿಟ್ಟಿದ್ರೆ ಜಸ್ಟ್ ಲೈಕ್ ಪಾಯ್ಸನ್ ಇದ್ದಂಗೆ, ಅದು ನಿಧಾನಕ್ಕೆ ಮತ್ತೆ ಹೊರಗಡೆ ಬರ್ತಾರೆ, ಮತ್ತೆ ನಿಧಾನಕ್ಕೆ ರಿಕವರಿ ಆಗೋ ಚಾನ್ಸ್ ಇರುತ್ತೆ ನಮಗೆ ಅಷ್ಟು ದಿನ ಆದಮೇಲೆ. ಯಾವುದರಲ್ಲಿ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋದರೆ ಈವನ್ ನಾಗರಾವು ವಿಷ ಹತ್ತಿದ್ರೂ ಕೂಡ ಟೈಮ್ ಹೋಗಿಲ್ಲ ಅಂದರೆ ಹಾಸ್ಪಿಟಲ್ ರೀಚ್ ಆಗಕ್ಕೆ ಮುಂಚೆನೇ ಪ್ಯಾರಲೈಸ್ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅವರು. ಸೊ ಇದು ನಾಗರಾವಿಗೆ ಮತ್ತು ಇದಕ್ಕೆ ವೈಪರ್ ಇರೋದು ಡಿಫ್ರೆನ್ಸು. ಇನ್ನು ಇವೆರಡಕ್ಕೂ ಮೇಲೆ ಹೊಂದಿರತಕ್ಕಂಥದ್ದೇ ನಮಗೆ ಕಾಮನ್ ಕ್ರೇಟ್ ಅನ್ನೋದು. ಈಗ ಹೇಳಿದ್ನಲ್ಲ, ಅದು ಕಟ್ಲಾವು, ಅದು ದ ಮೋಸ್ಟ್ ಡೇಂಜರಸ್ ಆಗೋದು. ನಾಗರಾವಿಗಿಂತ ಇರುತ್ತೆ, ಅದು ಯೂಶಲಿ ರಾತ್ರಿ ಟೈಮ್ ಓಡಾಡೋದು ಜಾಸ್ತಿ. ಕಟ್ಲಾವ್ ಇರೋದಿಲ್ಲ, ರಾತ್ರಿ ಟೈಮ್ ಓಡಾಡೋದು. ನಾಗರಾವು ಡೇ ಟೈಮ್ ಓಡಾಡುತ್ತೆ, ಬಟ್ ಇದು ಮೇನ್ಲಿ ನೈಟ್ ಟೈಮ್ ಅದು ಕಟ್ಲಾವ್ ಓಡಾಡತಕ್ಕಂಥದ್ದು. ಇದು ವಿಷ ನಾಗರಾವ್ಗಿಂತ ಮಿನಿಮಮ್ ಅಂದರೂ 10 times ಜಾಸ್ತಿ ಇರುತ್ತೆ ಕಟ್ಲಾವ್. ಇದು ಅಂದರೆ ಕಪ್ಪಗಿರುತ್ತೆ ಹಾವು, ಮಧ್ಯದಲ್ಲಿ ನಮಗೆ ವೈಟ್ ರಿಂಗ್ ಇರುತ್ತೆ. ಆ ರಿಂಗು ಕೆಲವು ವೈಟ್ ರಿಂಗ್ ಬರುತ್ತೆ, ಇನ್ನೊಂದು ಕಡೆ ಯೆಲ್ಲೋ ರಿಂಗ್ ಇರುತ್ತೆ. ಯೆಲ್ಲೋ ರಿಂಗ್ ಅಂದರೆ ಅದು ಇಂಡಿಯನ್ ಕಾಮನ್ ಕ್ರೇಟ್ ಅಂತೀವಿ. ಇಂಡಿಯನ್ ಕಾಮನ್ ಕ್ರೇಟ್ ಅನ್ನೋದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇರುತ್ತೆ, ಅದರಲ್ಲಿ ಯೆಲ್ಲೋ ಬರುತ್ತೆ. ಇದು ಓವರ್ ಆಲ್ ವರ್ಲ್ಡ್ ವೈಡ್ ಕಾಮನ್ ಕ್ರೇಟ್. ಇದು ವೈಟ್ ಕಲರ್ ಪ್ಯಾಚು ರೌಂಡು, ಮಿಕ್ಕಿದೆಲ್ಲ ಕಪ್ಪಗಿರುತ್ತೆ. ಸೊ ಈ ಒಂದು ಹಾವು ಸ್ಪೆಷಲಿ ಅಗೇನ್ ನ್ಯೂರೋಟಾಕ್ಸಿಕ್, ಹೆಚ್ಚಿನ ಪ್ರಮಾಣ ಇದು ನ್ಯೂರೋಟಾಕ್ಸಿಕ್ ಇರುತ್ತೆ, ಸ್ವಲ್ಪ ಪ್ರಮಾಣ ಹೀಮೋಟಾಕ್ಸಿಕ್ ಇರುತ್ತೆ ಇದರಲ್ಲೂ, ಯಾವುದು ನಮ್ಮ ಕಾಮನ್ ಕ್ರೇಟ್ ಹಾವಲ್ಲೂ. ಸೊ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟು, ಭಾಳ ಡೇಂಜರಸ್ ಇದೆಲ್ಲ. ಎಲ್ಲ ಈಗ ಗುಡ್ಡ ಪ್ರದೇಶಗಳಲ್ಲಿ ಅಂಥ ಕಡೆ ಎಲ್ಲಾನು ಯೂಶಲಿ ಇರ್ತಕ್ಕಂಥದ್ದು ಈ ಕ್ರೇಟು ಮತ್ತು ಇವು ಮಂಡ್ಲಾವೆಲ್ಲ ಇದೆಯಲ್ಲ, ಸ್ವಲ್ಪ ಬಿಸಿ ಬೇಕಾಗತ್ತೆ ಮಂಡ್ಲಾವಳಿಗೆಲ್ಲ. ಈವನ್ ಕಾರುಗಳಲ್ಲಿ ಅಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾವೆ, ಹೋಗಿ ಅಪಾರ್ಟ್ಮೆಂಟ್ಗಳೆಲ್ಲ ಈಚೆ ಇರುತ್ತಲ್ಲ ಅದೆಲ್ಲ. ನಾಗರಾವ್ಗಳು ಆ್ಯಸ್ ಯೂಶಲ್ ಅದೆರಡೂ ಕಡೆ ಓಡಾಡ್ಕೊಂಡಿರ್ತಾವೆ. ಅವೆಲ್ಲ ಮೈನ್ ಬರೋದು ಕಾಮನ್ ಕ್ರೇಟ್. ಎಲ್ಲೆಲ್ಲಿ ಗುಡ್ಡ ಪ್ರದೇಶಗಳಿರ್ತಾವೆ ಅಲ್ಲೆಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತವೆ ಅದು. ಮತ್ತು ರಾತ್ರಿ ಓಡೋದು, ಡೇ ಟೈಮ್ ಸಿಗೋದೇ ಕಷ್ಟ ಅದು. ಅದಕ್ಕೆ ರಾತ್ರಿನೇ ಬೈಟ್ ಆಗೋದು. ಯಾವುದು ಕಾಮನ್ ಕ್ರೇಟ್ ಬೈಟ್ ರಾತ್ರಿ ಆಗ್ತವೆ ಎಸ್ಪೆಷಲಿ.
ಸೊ ಅದೊಂದು. ಸೊ ಈಗ ಇದೆರಡದು ಹೇಳಿದೆ ನಾನು. ಏನು, ಹಾವು ಕಡ್ದಿದೆ, ನಾವು ಇಮಿಡಿಯೇಟಾಗಿ ಏನು ಮಾಡಬೇಕು, ನೆಕ್ಸ್ಟ್ ಆಸ್ಪತ್ರೆಗೆ ಬಂದಮೇಲೆ ಏನಿರುತ್ತೆ ಅದು. ಇಲ್ಲಿ ಇನ್ನೊಂದು ಇದು ಜನಕ್ಕೆ ಬಹಳ ಡೌಟು. ಏನು ಸರ್, ಈಗ ಹಾವು ಕಡಿಯುತ್ತೆ, ಹಾವು ಕಡಿದ ತಕ್ಷಣ ಏನೋ ಒಂದು ಬೇರಿರುತ್ತೆ, ಅದನ್ನ ನೀರು ಕಾಯಿಸ್ತೀರಿ, ಕುಡಿತೀರಿ, ವಾಸಿ ಆಗ್ಬಿಡುತ್ತೆ ನಮಗೆ. ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಮಂತ್ರ ಹಾಕ್ಸ್ಕೊಂಬರ್ತೀವಿ, ವಾಸಿ ಆಗ್ಬಿಡುತ್ತೆ ನಮಗೆ. ಇವೆಲ್ಲ ಏನು ಟ್ರೀಟ್ಮೆಂಟ್ ನಮಗೆ ನಂಬಿಕೆ ಇಲ್ಲ. ಯಾರೋ ಒಬ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು, ಹಾಸ್ಪಿಟ್ಲಲ್ಲೂ ಸತ್ತೋದ್ರು. ಇವ್ರು ಬರೀ ಬೇರೆ ನೀರು ಕುಡ್ಕೊಂಬಂದ ಬದುಕೊಂಬಿಟ್ಟ ಅಂತ ಎಕ್ಸಾಂಪಲ್ಸ್ ಇದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಈಗ ಅದನ್ನ ನಾನು ನಿಮಗೆ ಮುಂದೆ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಯಾಕೆ ಅದು ಕರೆಕ್ಟ್ ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ರೀಸನ್ ಏನಪ್ಪಾ ಅಂದ್ರೆ, ಇದು ಈಗ ನಾನು ನಿಮ್ಗೆ ಏನ್ ತೋರಿಸ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇದು ಮ್ಯಾಗ್ನಿಫೈಂಗ್ ಮಾಡಿದ್ದಾರೆ. ನಮಗೆ ನೋಡೋದಕ್ಕೆ ಆನೆ ದಂತ ತರ ಕಾಣುತ್ತೆ, ಆದರೆ ಇದು ಹಾವಿನ ಹಲ್ಲು. ನಾವು ಫ್ಯಾಂಕ್ಸ್ ಅಂತ ಕರಿತೀವಲ್ಲ, 2 ಹಲ್ಲು ಇರುತ್ತಲ್ಲ ಹಾವಿಗೆ, ಇದೆ ಹಾವಿನ ಹಲ್ಲು. ಇದು ಮ್ಯಾಗ್ನಿಫೈಂಗ್ ಮಾಡಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈಗ ಹಾವು ಈ ತರ ಬೈಟ್ ಮಾಡಿ ಕಡದಲ್ಲಿ ನಮಗೆ ಈ ಹಲ್ಲನ್ನ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿಂದ ಏನು ವಿಷ ಬರುತ್ತೆ ಗ್ಲ್ಯಾಂಡಿಂದ, ಇಲ್ಲಿ ಈಚೆ ಬರ್ತಾ ಇದೆ. ಟಿಪ್ ಎಲ್ಲಿದೆ, ಇಲ್ಲಿ ಕೆಳಗಡೆ ಇದೆ. ಇದಕ್ಕೆ ಒಂದು 2-3 mm ಡಿಫ್ರೆನ್ಸ್ ಇದೆ. ಕಡದಲ್ಲಿ ಈ ಒಡದಲ್ಲಿ ಏನಾಗತ್ತೆ, ಎಷ್ಟೋ ಜನಕ್ಕೆ ಬಟ್ಟೆ ಮೇಲೆ ಕಡಿದ್ರೆ ಆ 1 mm 2 mm ಇದೆಯಲ್ಲ, ಅವಾಗ ಇದು ಹೊರಗಡೆ ಲೀಕ್ ಆಗುತ್ತೆ, ಇದು ಒಳಗಡೆ ಹೋಗಿರುತ್ತೆ, ನಮ್ಮ ಒಳಗಡೆ ಸೇರಿರುತ್ತೆ. ಟಿಪ್ಪಲ್ಲಿ ಏನಾದರೂ ಇದ್ದಿದ್ರೆ ಆ ವಿಷ ಹೋಗ್ತಕ್ಕಂಥದ್ದು, ಅವಾಗ 100% ಬೈಟ್ ಆದವ್ರಿಗೆಲ್ಲ ವಿಷ ಹತ್ತಿತ್ತು ಮೈಗೆ. ಇಲ್ಲಿ 90% ಹಾವು ಕಡಿದಿದ್ದು 90% ಅಲ್ಲಿ ವಿಷ ನಮ್ಗೆ ಹತ್ತಿರೋದಿಲ್ಲ, ನಮ್ಮ ಮೈಗೆ ಸೇರಿರೋದಿಲ್ಲ, ಬಟ್ಟೆಗಳ ಮೇಲೆ ಹೊರಟೋಗಿರ್ತದೆ, ಸೋರ್ಬಿಟ್ಟಿರುತ್ತೆ. ಇಲ್ಲಿ ಬಟ್ಟೆ ಮೇಲೆಲ್ಲ ಕೈ ಮೇಲೆ ಕಡಿದ್ರು ಸ್ವಲ್ಪ ಹೊಡೆದಿರುತ್ತೆ ಅನ್ಕೊಳ್ಳಿ, ಅದು ಹೊರಗಡೆ ಚೆಲ್ಲೋಗಿರುತ್ತೆ, ಇಲ್ಲಿಂದ ಎಂಟ್ರಾಗಿರಲ್ಲ ನಮಗೆ. ಇವೆಲ್ಲ ಏನಾಗುತ್ತೆ, ಡ್ರೈ ಅಂದ್ರೆ ಹಾವು ಕಡಿದಿರೋದು ನಿಜ, ಆದ್ರೆ ವಿಷ ನಮ್ಗೆ ಹತ್ತಿಲ್ಲ. ಅವ್ರು ಹೋದ್ರು ಬೇರೆ ನೀರು ಕುಡ್ಕೊಂಬಂದ್ರು, ಇಲ್ಲ ಮಂತ್ರ ಹಾಕಿಸ್ಕೊಂಬಂದ್ರು, ಸರಿ ಹೋದ, ಹತ್ತಿಲ್ಲ. ಅವಾಗ್ಲೂ ಕೆಲವರು ಹಾವು ಕಡ್ದು ಬಿಟ್ಟು ವಿಷ ಹತ್ತಿರೋರು ಮಂತ್ರ ಹಾಕ್ಸ್ಕೊಂಡ್ ಬಂದಿರ್ತಾರಲ್ವಾ, ಅವಾಗ ಸತ್ರೇನು, ಇಲ್ಲ ಮಂತ್ರ ಹಾಕಿದ್ರು ಅವರು ಮೊದಲೇ ಹತ್ಬಿಟ್ಟಿರ್ತಂತೆ ತಲೆಗೆ. ಈಸಿ ವೇಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಜನ. ಇದು ಆಗ್ತಕ್ಕಂಥದ್ದು. ಆದರೆ 90% ಹಾವು ಕಡ್ದಿದ್ದು ಹತ್ತಿರಲ್ಲ. ಆ ಒಂದು ಕಾರಣಕ್ಕೆ ಜನ ಉಳ್ಕೊಂಡಿರ್ತಾರೆ ಹೊರತು ಬೇರೆ ನೀರು ಕುಡಿಯೋದಕ್ಕೆ, ಮಂತ್ರ ಹಾಕೋದಕ್ಕೆ ಅಲ್ಲ. ಇದನ್ನ ಜನ ಅರ್ಥ ಮಾಡ್ಕೋಬೇಕು, ಬಹಳ ವಿಶೇಷವಾಗಿ ಇದು ಇಂಪಾರ್ಟೆಂಟ್ ಜನಕ್ಕೋಸ್ಕರ. ಸೊ ಇದ್ರ ಮಗತ್ತು ನೆಕ್ಸ್ಟ್ ಟಾಪಿಕ್ ಏನು ತಗೊಂಡ್ರೆ, ಇದರಲ್ಲೇನೆ ಆಸ್ಪತ್ರೆಗೆ ಹೋದ್ವಿ. ಈಗ 2 ಹೇಳಿದ್ದೀನಿ ನಾನು. ಒಂದು ಕಡೆ ಕೊಳಕಮಂಡಲ ಕಡಿದ್ರೆ ಏನಾಗುತ್ತೆ, ಊತ ಬರುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಅದೆಲ್ಲ ತೆಗಿಬೇಕು, ಅದು ಮತ್ತೆ ಒಂದು ಪ್ರೊಸೆಸ್ ಆಗುತ್ತೆ, ಗ್ರಾಫ್ಟಿಂಗ್ ಎಲ್ಲ ಮಾಡಬೇಕು, ಇಟ್ಸ್ ಲಾಂಗ್ ಪ್ರೊಸೆಸ್ಸು. ಆದರೆ ಜೀವ ಅಂತೂ ಉಳ್ಕೊಳುತ್ತೆ. ಓಕೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಆ ಸಿಂಪ್ಟಮ್ಸ್ ನೋಡಿಕೊಂಡು ಎಷ್ಟು ಬೇಗ ನಮಗೆ ಆ ಆ್ಯಂಟಿ ಸ್ನೇಕ್ ವೆನಮ್ ಅಂದರೆ ವ್ಯಾಕ್ಸಿನ್ ಇದೆಯಲ್ಲ ಇದರಲ್ಲಿ, ಅದನ್ನು ನಾವು ಅಡ್ಮಿನಿಸ್ಟ್ರೇಟ್ ಮಾಡ್ತೀವಿ ಪೇಷಂಟ್ಗೆ, ಅಷ್ಟು ಬೇಗ ನೀವು ಉಳ್ಕೋತೀರ. ಹತ್ರದಲ್ಲಿ ಹಾಸ್ಪಿಟಲ್ ಇಲ್ಲ ಅಂದ್ರೆ, ಹತ್ತಿರದಲ್ಲಿ ಹಾಸ್ಪಿಟಲ್ಸ್ ಈಗಿರೋ ಮಟ್ಟಕ್ಕೆ ನಾನು ಹೇಳ್ತಿರೋದಕ್ಕಂತ ಈ ಒಂದು ಕಾಲಘಟ್ಟಕ್ಕೆ, ಅಂದರೆ ಹಳೆ ಕಾಲ ಒಂದಿತ್ತು, ಪಾಪ ಇರಲಿಲ್ಲ, ಕಷ್ಟ ಇತ್ತು. ಇವಾಗ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಮಗೆ ಹಾಸ್ಪಿಟಲ್ಸು PSC ಅಂತಕ್ಕಂಥದ್ದು ಎವ್ರಿ ಹೋಬಳಿಗೆ ಇದ್ದೇ ಇರುತ್ತೆ ಒಂದು. ಆಮೇಲೆ ಯಾವುದೇ ತಾಲೂಕು ಹಾಸ್ಪಿಟ್ಲಿಗೂ ರೀಚಬಿಲಿಟಿ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರು 1/2 hour ಇಲ್ಲ 1 hour ಅಷ್ಟೇ ರೀಚಬಿಲಿಟಿ. ಈಗ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲ್ ಇದೆ ಒಂದು. ಎರಡನೇದು, ಎಲ್ಲರ ಕಡೆ ವೆಹಿಕಲ್ಸ್ ಫೆಸಿಲಿಟಿ ಇದೆ. ನೀವು ಯಾವ ಹಳ್ಳಿಗೆ ಹೋದ್ರೂ ವೆಹಿಕಲ್ ಫೆಸಿಲಿಟಿ. ಮೊದಲು ಹಂಗಿರಲಿಲ್ಲ, ಊರಲ್ಲಿ ಯಾರ್ದೋ ಒಬ್ರದ್ದು ಇರ್ತಿತ್ತು, ಆ ವೆಹಿಕಲ್ಗೆ ವೆಯ್ಟ್ ಮಾಡಬೇಕಿತ್ತು ಅವ್ರು ಬರೋಕ್ಕೆ ಅಲ್ವಾ. ಈಗ ಹಂಗಿಲ್ಲ, ಎಲ್ಲರ ಕಡೆ ವೆಹಿಕಲ್ಸ್ ಇದೆ. ಅಂದರೆ ನಾನು ಹೇಳಿದ ಕನೆಕ್ಟಿವಿಟಿ ಇಸ್ ಗುಡ್ ಅಂತ ಇದ್ದೀನಿ ಈಗಿನ ಮಟ್ಟಕ್ಕೆ. 1 hour ಅವ್ರ ತಾಲೂಕು ಹಾಸ್ಪಿಟಲ್ ರೀಚ್ ಆಗಬಹುದು. ಬಟ್ ಏನಂದರೆ ಅವರು ಹೇಳ್ಕೊಳೋದ್ರಲ್ಲಿ ಡಿಲೇ ಮಾಡೋದು, ಅವ್ರ ಪರ್ಮಿಷನ್ ಕೇಳೋಣ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇವ್ರನ್ನ ಕೇಳೋಣ, ಇಲ್ಲ ಫಸ್ಟ್ ಮಂತ್ರ ಹಾಕ್ಸಕೋಣ ಅಂತ. ನಾನು ಅವ್ರಿಗೆ ಇನ್ನೊಂದು ಹೇಳ್ಬಿಡ್ತೀನಿ, ಫಸ್ಟು ಮೊದಲು ನೀವು ಆಸ್ಪತ್ರೆಗೆ ಹೋಗಿ ಅದೇನು ಬೇಕೋ ಅದು ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಆಮೇಲೆ 2 ದಿನ ಆದ್ಮೇಲೆ ಬೇಕಾದ್ರೆ ಮಂತ್ರನೂ ಹಾಕ್ಸ್ಕೊಳ್ಳಿ ನಿಮ್ಮ ಸಮಾಧಾನಕ್ಕೆ. ಫಸ್ಟ್ ನೀವು ಅಲ್ಲೋಗಿ ಯಾಕೆ ಜೀವನನ ಹಾಳು ಮಾಡ್ಕೋತೀರಾ, ಅದೊಂದೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ. ಅದನ್ನೂ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಯಾಕೆ ಆಗುತ್ತೆ ಇದು ಮಿಸ್ನೋಮರ್. ಯಾಕಂದರೆ ಭಾಳ ಜನ ಅದನ್ನ ನನ್ನ ಕ್ವಶನ್ಸ್ ಕೇಳಿರೋದಕ್ಕೇ ನಾನು ಇದನ್ನ ನಿಮಗೆ ಇವತ್ತು ಹೇಳಿದ್ದು. ಕಡ್ದಿದ್ದು ಹಾವು ಕಡಿದ್ರೂ ಯಾಕೆ ವಿಷ ಹತ್ತಿಲ್ಲ ಅಂದರೆ ಅದು ವಿಷ ನಮ್ಗೆ ಬಂದಿಲ್ಲ ಅಂತ, ಅದನ್ನು ಜ್ಞಾಪಕ ಇಟ್ಕೋಬೇಕು. ಎರಡನೇದು. ಇದಾದಮೇಲೆ ಇನ್ ಟೈಮ್ ಈವನ್ ಕೋಬ್ರಾ ಬೈಟ್ ಆದ್ರೂ, ನಾವು ನಾಗರಾವು ಬೈಟ್ ಅಂತೀವಲ್ಲ, ಅದು ಆದರೂ ಕೂಡ ನಾವು ಅವ್ರಿಗೆ ರೆಸ್ಪಿರೇಟರಿ ಡಿಪ್ರೆಷನ್ ಅಂತೀವಿ, ಅಂದರೆ ಉಸಿರಾಟದ ಕಷ್ಟ ಆಗೋವರೆಗೂ ಅಟ್ಲೀಸ್ಟ್ ಆ ಲೆವೆಲ್ಗೆ ಹೋದ್ರೂ ಕೂಡ ಅವ್ರಿಗೆ ಅವಾಗ್ಲೂ
ವೆಂಟಿಲೇಟರ್ ಮೇಲೆ ಇಟ್ಕೊಂಡು ನಾವು ಮೆಡಿಸಿನ್ಸ್ ಕೊಡೋದ್ರಿಂದ 1-2% ಫೇಲ್ ಆಗ್ಬೋದು, ನಾಟ್ 100% ಎಲ್ಲದು ಯಾವುದ್ರಲ್ಲೂ ಇಲ್ಲ. ನಾನು ಹೇಳ್ತಿರೋದು ಯಾಕಂದರೆ ಅಲ್ಟಿಮೇಟ್ಲಿ ಇಲ್ಲಿ ನಾವು ಔಷಧಿ ಕೊಡ್ತೇವೆ ಹೊರತು ಆ ಔಷಧಿನ ಅವ್ರ ಬಾಡಿ ಯಾವ ಥರ ರಿಸೀವ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಡ್ರಗ್ಗು ನಮ್ಮ ಬಾಡಿಗೆ ಏನು ಮಾಡುತ್ತೆ ಅನ್ನೋದಕ್ಕಿಂತ ಬಾಡಿ ಆ ಡ್ರಗ್ನ ಯಾವ ಥರ ತಗೊಳುತ್ತೆ ಅನ್ನೋದು ಮುಖ್ಯ ಇರ್ತದೆ. ಅಲ್ಲಿ ಎಲ್ಲ ನೆಲದಲ್ಲೂ ಒಂದು ಬೀಜ ಹಾಕಿದ್ರೆ ಸೇಮ್ ಮೊಳಕೆ ಬರಲ್ಲ, ಡಿಫ್ರೆಂಟ್ ಇರುತ್ತೆ. ಒಂದು ಕಡೆ ಚೆನ್ನಾಗಿ ಫಲವತ್ತಾಗಿ ಬರುತ್ತೆ, ಚೆನ್ನಾಗಿ ಕಡೆ ಕುಂಠಿತವಾಗಿ ಬರುತ್ತೆ, ಡಿಫ್ರೆಂಟ್ ಇರುತ್ತೆ. ಅಂದರೆ ಈ ಥರ ನೀವು ಹಾವು ಕಡದಲ್ಲಿ ನಾನು 3 ವಿಷಯ ಹೇಳಿದ್ದೀನಿ. 1, ಅದನ್ನು ಕಟ್ ಮಾಡಬಾರ್ದು. 2, ಓಡೋಗ್ಬಾರ್ದು, ಫಾಸ್ಟಾಗಿ ಓಡೋಗೋದ್ರಿಂದ ಮತ್ತೆ ಬೇಗ ಹತ್ತುತ್ತೆ ವಿಷ. 3ನೇದು ಇಲ್ಲಿ ಟಾರ್ನಿಕ್ಕೆ ಕಟ್ಟೋದೆಲ್ಲ ಪೂರ್ತಿ ನಾವು ಇಮ್ಮೊಬಿಲೈಸ್ ಮಾಡಬೇಕು. ಬೇರೆಯವ್ರ ಸಪೋರ್ಟಿಂದ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ. ಸೊ ನಿಮ್ಮ ಜೀವನ, ನಿಮ್ಮ ಪ್ರಾಣದ ನೀವು ಉಳಿಸ್ಕೊಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ, ಉಪಯೋಗಕ್ಕೆ ಬಂದಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ಉಪಯೋಗಕ್ಕೆ ಬಂತು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದೇ ಮಾತು ಹೇಳೋದು, ಇನ್ನೂ 4 ಜನಕ್ಕೆ ಇದನ್ನು ಅರಿವು ಮೂಡಿಸೋರಾಗಿ. ಈಗ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅಲ್ಲಿ ನಮ್ಮ ಏನು ಡಾಕ್ಟರ್ ಸೇವೆ ಡಾಕ್ಟರ್ ಮಾಡ್ತಾರೆ, ಟ್ರೀಟ್ಮೆಂಟ್ ಇದೆಯೋ ಅದು ಅವರ ಪ್ರೊಫೆಷನು, ಅದು ಮಾಡ್ತಾರೆ, ಅದು ವೃತ್ತಿ, ಪ್ರಾಣ ಉಳಿಸಕ್ಕಂಥದ್ದು ವೃತ್ತಿ, ಅವ್ರದ್ದು ಧರ್ಮ, ಅದು ಮಾಡಬೇಕು. ಆದರೆ ನೀವು ನಾನ್ ಪ್ರೊಫೆಷನ್ ಅಂದರೆ ಡಾಕ್ಟರ್ ಅಲ್ಲದೇ ಇದ್ರು ನೀವು ಅವ್ರಿಗೆ ದಾರಿ ತೋರಿಸಿರ್ತೀರಲ್ಲ, ಆ ಒಂದು ಪ್ರಾಣ ಉಳಿಸಿದ ಒಂದು ಅಂಶ ಆದರೂ, ಒಂದು ಭಾಗ ಆದರೂ ನಿಮಗೂ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.